ಬ್ಲಾಗ್ ಮಾಡ್ತಾ ಇರೋದು ಸ್ಯಾಮ್ಸಂಗ್ ಎಸ್. ಇವತ್ತು ನಾವು ಒಂದು ಕುಕಿಂಗ್ ಬ್ಲಾಗ್ ಮಾಡ್ತಾ ಇದೀವಿ. ಎಲ್ಲೂ ಮೆಣಸಿನಕಾಯಿ ರಸ ಅಂತ ಹೇಳ್ತಾ ಇದ್ದ ರೈಸ್ ಮನೇಲಿ ಮಾಡಿದ್ರೆ ಹಿಂಗ್ ಬರುತ್ತೆ. ಆಯ್ತಾ? ನಾವಿವತ್ತು ವ್ಲಾಗ್ ಮಾಡ್ತಾ ಇರೋದು ಸ್ಯಾಮ್ಸಂಗ್ S43 ಮೊಬೈಲಲ್ಲಿ, ಸಾರಿ S23 ಅಂತ ಆ ಒಂದು ಮೊಬೈಲಲ್ಲಿ ವ್ಲಾಗ್ನ ಮಾಡ್ತಾ ಇದ್ದೀವಿ. ಈ ಮೊಬೈಲ್ನ ಮಾಲಕಿ ಓನರ್ ಅವಳೇ. ಹೊಸ ಫೋನ್ ಬಂದಿದ್ದೆ ಗೈಸ್ ಇವತ್ತು, ಆ ಫೋನ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಇನ್ನು ಲಾಂಚೇ ಮಾಡಿರಲ್ಲ, ಆಗ್ಲೇ ಎಷ್ಟು 43ಗೆ ಹೋಗ್ಬಿಟ್ಟು ಹೊಸ ಐಡಿಯಾಸ್ ಕೊಡ್ತಾ ಇದ್ದಾಳೆ ಇವಳು ಲಾಂಚ್ ಮಾಡಕ್ಕೆ. ನೆಕ್ಸ್ಟ್ 43 45 ಹತ್ರ. ಅಯ್ಯೋ ನೋಡಿ, ಅಯ್ಯೋ ಹೆಂಗಿದ್ದೀನಿ ಗುರು ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೊಸ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಫೇಸಲ್ಲಿ ಎಷ್ಟು ಮಾರ್ಕ್ ಇದೆ ಅಂತೆಲ್ಲ ಇವಾಗ ಗೊತ್ತಾಗ್ತಾ ಇದೆ. ಸೊ ಇವತ್ತು ನಾವು ಒಂದು ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇರೋ ಡಿಶ್ ಯಾವುದಪ್ಪ ಅಂತ ಅಂದರೆ, ಹೋಗ್ತಾ ಹೋಗ್ತಾ ನಿಮ್ಗೇನೋ ಗೊತ್ತಾಗುತ್ತೆ ವಿಡಿಯೋ ನೋಡ್ತಾ. ಸೊ ಇವತ್ತು ನನಗೆ ಕುಕಿಂಗ್ ಬ್ಲಾಗ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಯಾರಪ್ಪ ಅಂತಂದರೆ ಇವರಿಬ್ರು. ಮಾಡ್ತಾ ಇರೋದೇ ನಾವು. ಆ್ಯಕ್ಚುಲಿ ನಾನೇ ಸಪೋರ್ಟ್ ಮಾಡ್ತಾ ಇದ್ದೀನಿ, ಕ್ಯಾಮ್ರಾಮನ್ ಅಷ್ಟೇ. ಐಡಿಯಾ ಕೊಟ್ಟಿದ್ದು ನಾನೇ, ಇದು ಮಾಡೋಣ ಅಂತ. ಸೊ ಹಾಗಾಗಿ ಸ್ವಲ್ಪ ಕ್ರೆಡಿಟ್. ಸೊ ಇವಾಗ ಲೆಟ್ಸ್ ಸ್ಟಾರ್ಟ್. ಓಕೆ, ರೆಡಿ? ಯಸ್. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಬನ್ನಿ. ನಮ್ಮನೆ ಗ್ಯಾಸ್ ಹೇಗಿದೆ ಅಂತ ನೋಡಿ. ಇಷ್ಟು ನ್ಯಾಚುರಲ್ ಆಗಿ ಯಾರು ವಿಡಿಯೋ ಮಾಡ್ತಾರೆ? ಐ ಮೀನ್ ನ್ಯಾಚುರಲ್ ವ್ಲಾಗರ್, ಯು ನೋ. ಎಕ್ಸ್ಪ್ರೆಷನ್ ಕೊಡು ಪಟ್ನ. ಯಸ್. ನೋಡಿ ನಮ್ಮ ಕುಕಿಂಗ್ ಸ್ಟಾರ್ಟ್ ಆಗಿದೆ ಈಗ. ಫೋನು ಪ್ಲಾಸ್ಟಿಕ್ ಇಷ್ಟ ಆಗ್ಬಿಟ್ರೆ ಹೊಸ ಫೋನು. ಇವರು ನೀರನ್ನು ಇಟ್ಟು ಕಾಯಿಸ್ತಾ ಇದ್ದಾರೆ. ಇವಾಗ ನಾವು ನೀರಿಗೆ ಆಲೂಗಡ್ಡೆನ ಬೇಯೋದಕ್ಕೆ ಹಾಕಿದೀವಿ. ಅದೊಂದು 6-7 ನಿಮಿಷ ಬೇಯಬೇಕು. ಅಲ್ಲಿ ತನಕ ಒಂದು ಸಾಂಗ್ಗೆ ಒಂದು ಡ್ಯಾನ್ಸ್ ಅನ್ನ ಮಾಡಿಬಿಟ್ಟು ಹೋಗೋಣ ಅಂತ ಅಂದುಕೊಂಡಿದ್ದೀವಿ. ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಅದು ಆಲೂಗಡ್ಡೆ ಯಾಕೆ ಗೊತ್ತು, ಮರ್ಗೆಣಿಸ್ತಾರೇನೋ ಕಾಣಿಸ್ತೈತೆ. ಕಟ್ ಮಾಡು. ಈ ವಿಡಿಯೋ ನಾವು ಮಾಡ್ತಿರೋದು ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ಗಾಗಿ. ಆದ್ರೂ ಸ್ವಲ್ಪ ರೆಸಿಪಿ ಹೇಳೋಣ ಅಂತ ನಾವು ಇವಾಗ ನೀರಿಗೆ ಏನೋ ಒಂದು ತರಕಾರಿಯನ್ನು ಹಾಕಿಬಿಟ್ಟು ಬಂದಿದ್ದೀವಿ. ಆ ತರಕಾರಿ ಬೇಯೋ ತನಕ ಒಂದು 5 ನಿಮಿಷ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಬಂದ್ರೋ ಸಂಗೀತ. ಇವಾಗ ಯಾರು ಆಡ್ತಾರೆ ಸಾಂಗು? ಲಿಪ್ಸಿಂಗ್ ಮಾತ್ರ ಮಾಡ್ಬೇಕು. ನೀನ್ ಗಿಟಾರ್ ಬರ್ಸು. ಓಕೆ, ಗಿಟಾರ್ ಮೈಕ್ ಗೈಸ್. ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ, ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ನೀನೆ ಸಖಿ ಆವರಿಸು. ಎಷ್ಟೊತ್ತಾಯ್ತು ಗೊತ್ತಾ? ಇಟ್ಟು 6 ನಿಮಿಷ 7 ನಿಮಿಷ ಅಷ್ಟೇ ಇಡಬೇಕಿತ್ತು ನೀರು.
ನೋಡಿ ಇಲ್ಲಿ ನೂಡಲ್ಸ್ ರೆಡಿ ಆಗ್ತಾ ಇದೆ. ಹಾಗೆ ಇಲ್ಲಿ ಏನಂತಾರೆ ಆಲೂಗೆಡ್ಡೆಯಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀವಿ. ಬೇಡ ಆಲೂಗೆಡ್ಡೆಯಲ್ಲಿ ಆಲ್ರೆಡಿ ನೂಡಲ್ಸ್ ಎಲ್ಲ ಆಯ್ತಲ್ಲ. ಇಲ್ಲಿ ನೂಡಲ್ಸ್ ರೆಡಿ ಆಗ್ತಾ ಇದೆ. ನಾವಿಲ್ಲಿ ಆಲೂಗೆಡ್ಡೆಯನ್ನು ಬೇಯಿಸ್ತಾ ಇದ್ದೀವಿ. ಫೈನಲ್ ಟಚಪ್ ನೋಡಿ, ಟೇಸ್ಟ್ ಚೆನ್ನಾಗಿದೆ ಗಾಯ್ಸ್. ಯಮ್ 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 ಯಮ್. ನೂಡಲ್ಸ್ನ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿದ ಆದಮೇಲೆ ಅದನ್ನು ನೀರನ್ನ ಸೋಸ್ಕೋಬೇಕಾಗುತ್ತೆ. ಇದು ಯಾವ ಮಸಾಲೆ ಇದು ಏನಿದು ಎಳ್ಳು ಅಂತ ಮಿಕ್ಸ್ ಅಂತ ಐತೆ ಅಷ್ಟೇ, ಏನಿಲ್ಲ. ನೆಕ್ಸ್ಟ್ ನಾವು ಆಯಿಲನ್ನು ಹಾಕಬೇಕಾಗುತ್ತೆ. ಈ ಮಸಾಲೆಯನ್ನು ಹಾಕಿದ ನಂತರ ಜೊತೆಗೆ ಇರುತ್ತೆ. ಇದು ಆಯಿಲ್ ಮೆಣಸಿನ್ಕಾಯಿ ರಸ ಅಂತ ಹೇಳ್ತಾ ಇದ್ದಾಳೆ ಸಂಗೀತ. ಗೊತ್ತಿಲ್ಲ ಎಲ್ಲ ಹೆಂಗಿರುತ್ತೆ ಹಂಗೆ ಇರುತ್ತೆ. ಪಟ್ನೆ ಇವಳಿಗಂತೂ ಖುಷಿ, ಇವಳು ಕೊರಿಯನ್ ಪ್ರಿಯೆ, ಹಾಗಾಗಿ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಖುಷಿಯಿಂದ ನೋಡ್ತಾ ಇದ್ದಾರೆ. ಫಸ್ಟ್ ಟೈಮ್ ತಿಂತಾರದ ಇಳುವೆ. ತಿನ್ನಬೇಕು ಅಂತ ತಿಂದೇ ಇಲ್ಲ. ನಂಗೆ ಅದು ನೋಡಿದ್ರೇ ಹೊಟ್ಟೆ ನೋವು ಬರ್ತೈತಿ. ತಿಂದ್ರೆ ಹೆಂಗಪ್ಪ ಸ್ಮೆಲ್ ಒಂಥರ ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಅದಕ್ಕೆ ಸ್ವಲ್ಪ ಸೈಡ್ಸ್ ಇದು ಫ್ರೆಂಚ್ ಫ್ರೈಸ್ ಮನೇಲಿ ಮಾಡಿದ್ರೆ ಹಿಂಗೆ ಬರುತ್ತೆ. ಅಯ್ಯೋ ಖಾರ ಆಗೋಯ್ತಲ್ಲ. ಎರಡಕ್ಕೂ ಖಾರ ಹಾಕಿರ್ತಾವ್ರೆ. ನಾನು ತಿನ್ನಬಾರ್ದು ಅಂತ ಮಾಡ್ತವ್ರೆ ಗಾಯ್ಸ್. ಈಗ ಎಲ್ಲನೂ ಹಿಂಗೆ ಮಾಡಿದ್ರೆ ಮಿಕ್ಸ್ ಆಗುತ್ತೆ. ವೇಸ್ಟ್ ಮಾಡ್ಬೇಕು, ಎರಡು ವೇಸ್ಟ್. ಬೆಕ್ಕು ಓಡಾಡಿದ್ರೆ ಏನು ಮಾಡ್ತೀಯ? ಬೆಕ್ಕಿಲ್ಲ. ಖಾರ ಆಯ್ತೈತೆ. ಹೇಗಿದೆ? ಖಾರ ಇದೆ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಭಯ ಆಯ್ತೈತೆ ನನಗೆ ತಿನ್ನಕ್ಕೆ. ಭಯ ಆಯ್ತೈತಂತೆ ನಾವು ಮಾಡಿರೋ ಅಡುಗೆ ಚೆನ್ನಾಗಿಲ್ವಣ್ಣ? ಇನ್ನೂ ಬೇಯಬೇಕಿತ್ತು ಅನ್ಸುತ್ತೆ. ಇಲ್ಲ ಇಲ್ಲಿ ಏನು ಕೊಟ್ಟಿರೋ ಆ ಪೌಡರ್ ಹಾಕಿದ್ರು ಅಷ್ಟು ಖಾರ ಇಲ್ಲ. ಖಾರ ಇಲ್ಲ. ಅವ್ವ ನನಗೆ ಖಾರ ಅನಿಸ್ತಾ ಇಲ್ಲ. ಖಾರ ತಿನ್ನೋದು ತಿನ್ನೋಮ್ಮ ಕೊರೆ ಅಂತಿದ್ದು. ಆಕ್ಚುಲಿ ಸ್ಟಾರ್ಟಿಂಗ್ ಸ್ವಲ್ಪ ತಿಂದಿದ್ದು ಖಾರ ಇಲ್ಲ, ಇವಾಗ ಖಾರ ಹೊಡಿತೈತೆ. ಹೇಳು, ನೀವು ಒಂಚೂರು ಖಾರ ಮಾಡಿಲ್ಲ ಅಂದ್ರೆ ಖಾರ ಅಂತಾರೆ. ಇಲ್ಲಿ ನೋಡಿ ಎಷ್ಟು ಖಾರ ತಿಂತವ್ರೆ. ನಮ್ಮ ಅಣ್ಣ ಹಾಕ್ಕೊಡ್ತವ್ರೆ ಗಾಯ್ಸ್. ನಮ್ಮಣ್ಣ ನೂಡಲ್ಸ್ಗೆ ನಾವು ಮಾಡಿರೋ ಫ್ರೆಂಚ್ ಫ್ರೈಸ್ನ ಮಿಕ್ಸ್ ಮಾಡ್ಕೊಂಡು ತಿಂತಾವೆ. ಅದೇ ಮಾಡಬೇಕು. ಖಾರಾಗಿ ಅವಾಯ್ಡ್ ಆಯ್ತದೆ. ಚೆನ್ನಾಗೈತೆ ಖಾರ. ಸ್ಟಾರ್ಟಿಂಗ್ ತಿಂದಾಗ ಖಾರ ಬರಲ್ಲ, ತಿಂದಾದ್ಮೇಲೆ ಖಾರ. ಸ್ವೀಟ್ ಐತೆ, ಖಾರ ಐತೆ. ನೋಡಿ ಗಾಯ್ಸ್, ರೆಜೆಂಟ್ಸ್ಗಳು ಬೋಸಿಲ್ ತಿನ್ನೋದು ಗಾಯ್ಸ್. ಬೋಸಿಲ್ ತಿಂತವಳೆ. ನಾವೆಲ್ಲ ಇಷ್ಟಿಷ್ಟೇ ತಿಂದರೆ ಅವಳು ಅಷ್ಟು ತಿಂತವಳೆ. ಕೊರಿಯನ್ ಪ್ರಿಯೆ. ಕಣ್ಣ ಹಾಕ್ಬೇಡ ಬಟ್ಟೆ, ಬಸ್ಸಲ್ಲಿ ಹೋಗ್ಬೇಕು. ಪಾಪ ಚವಳು ಬಸ್ಸಲ್ಲಿ ಹೋಗ್ಬೇಕು ನೆಕ್ಸ್ಟ್ ತಿಂದ್ಬಿಟ್ಟು. ಹೆಂಗೈತೆ ಹೆಂಗೈತೆ? 2 kg ಖಾರ ಆಯ್ತಂತೆ. ನೋಡಿ ಗಾಯ್ಸ್, ಯಪ್ಪ ಇದು ಚೆನ್ನಾಗೈತೆ. ನಾನೇ ಮಾಡಿದ್ದು, ಅದು ಅವರಿಬ್ರು ಮಾಡಿದ್ದು. ಅದು ಚಿಲ್ಲಿ ಆಯಿಲ್ ಅಂತ ಬರ್ತದೆ. ಅವರೇ ಎಲ್ಲ ಕೊಟ್ಟಿರ್ತಾರಮ್ಮ, ಜಸ್ಟ್ ಅದು ಮಿಕ್ಸ್ ಮಾಡಬೇಕು. ಹೆಂಗಿತ್ತು ಅಂತ ಹೇಳಿ. ಮ್ಯಾಗಿ ಖಾರವಾಗಿತ್ತು, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಖಾರ ಜಾಸ್ತಿ. ಐ ಥಿಂಕ್ ಕೊರಿಯನ್ಸು ಜಾಸ್ತಿ ಖಾರ ತಿಂತಾರೆ ಅನ್ಸುತ್ತೆ. ನಾವೇ ತಿನ್ನೋದು ಅಂತ ಅನ್ಕೊಬಿಟ್ಟಿದ್ವಿ. ಬರೀ ಇಂಡಿಯನ್ಸ್ ಮಾತ್ರ ತಿನ್ನೋದು ಅಂತ ಅನ್ಕೊಂಡಿದ್ವಿ. ಆದ್ರೂ ನಮ್ಮ ಇಂಡಿಯನ್ ಫುಡ್ಡೇ ಚೆನ್ನಾಗಿರುತ್ತೆ. ಹೌದು, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಏನಂದ್ರೆ ಡೈಲಿ ತಿನ್ನಕ್ಕಂತೂ ಆಗಲ್ಲ. ತಿನ್ನಲೂಬಾರ್ದು, ಡೈಲಿ ತಿನ್ನಲೂಬಾರ್ದು. ನನಗೆ ಹೆಂಗ್ ಫೀಲ್ ಆಯ್ತು ಗೊತ್ತಾ? ಒಂದು ಕುರ್ಕುರೆ ಬರುತ್ತೆ ಗೊತ್ತಾ, ಲೈಕ್ ಒಂಥರ ಹಿಂಗಿರ್ತದೆ ಮ್ಯಾಂಡಂಗಲ್ಸ್ ತರ, ಬಟ್ ಅದು ಒಣಗೋಗಿರೋದು ತರ ಫ್ಲೇವರ್ ಬರುತ್ತೆ ಒಂದು, ಆ ತರ ಇತ್ತು ಅಂತ ಅನಿಸ್ತು ಟೇಸ್ಟು. ಬಟ್ ಟೇಸ್ಟ್ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಖಾರ ಇರುತ್ತೆ, ಚೆನ್ನಾಗಿರುತ್ತೆ. ಹೌದು, ಅಷ್ಟೇ. ಫ್ರೆಂಚ್ ಫ್ರೈಸ್ ಬಗ್ಗೆ ಹೇಳು. ಫ್ರೆಂಚ್ ಫ್ರೈಸ್ ಮಸ್ತಾಗಿತ್ತು. ಯಾವ ಅಂಗಡಿಲೂ ಸಿಕ್ಕಲ್ಲ ಆ ತರ ನಾವೇ ಮಾಡ್ಕೊಂಡು. ಫ್ರೆಂಚ್ ಫ್ರೈಸ್ ಮಾಡ್ತಾರಲ್ಲ, ಅವ್ರು ಮಾಡೋದು ಇಷ್ಟು ಚೆನ್ನಾಗಿ ಬರೋದಿಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಚ್ ಫ್ರೈಸ್. ನೋಡಿ, ಇನ್ಮೇಲಿಂದ ಆರ್ಡರ್ ಏನಾದ್ರು ಕೊಟ್ರೆ ನಮ್ಗೆ ಕೊಟ್ಬಿಡಿ, ನಾವೇ ಮಾಡ್ಕೊಡ್ತೀವಿ. ಇನ್ಮೇಲಿಂದ ಅದೊಂದು ಬಿಸ್ನೆಸ್ ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೀವಿ. ನೋಡೋಣ, ನಾವು ತಾನೇ ಬಿಸ್ನೆಸ್ ಮಾಡೋರು. ಈಗ ವ್ಲಾಗ್ನ ಎಂಡ್ ಮಾಡುವಂಥ ಸಮಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೆಂಗ್ ಟೀಚ್ ಮಾಡಿದೆ ಹಂಗೆ ಅವರಿಬ್ರು ಅಡುಗೆ ಮಾಡಿದ್ದಾರೆ. ಹೌದು. ಅದಕ್ಕೆ ಅಷ್ಟೊಂದು ಖಾರವಾಗಿದೆ ಅನ್ಸುತ್ತೆ. Okay, bye.